ಧರ್ಮಸ್ಥಳ ಕೇಸ್ ಮತ್ತೆ ಬುರುಡೆ ಟ್ವಿಸ್ಟ್ ಸಿಕ್ಕಿದೆ. ಮಹಜರು ವೇಳೆ ಶವದ ಅವಶೇಷಗಳು ಪತ್ತೆಯಾಗಿದೆ. ಸ್ನಾನಘಟ್ಟದ ಪಕ್ಕದ ಕಾಡಿನಲ್ಲಿ ಮೂಳೆಗಳು ಪತ್ತೆಯಾಗಿದ್ದು, ಸೌಜನ್ಯ ಮಾವ ವಿಠಲ್ ಗೌಡನ ಸಮ್ಮುಖದಲ್ಲಿ ಮಹಜರು ಮಾಡಲಾಗಿತ್ತು. ಈ ವೇಳೆ ಬಂಗ್ಲೆಗುಡ್ಡದ ಕಾಡಿನಲ್ಲಿ ಶವದ ಅವಶೇಷಗಳು ಪತ್ತೆಯಾಗಿದ್ದು, ಅವಶೇಷಗಳನ್ನ ಬಕೆಟ್ನಲ್ಲಿ ತುಂಬಿಸಿಕೊಂಡು ಅಧಿಕಾರಿಗಳು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಮಹಜರು ವೇಳೆ ಸ್ಥಳದಲ್ಲಿ ಇರಲಿಲ್ಲ ಪುತ್ತೂರಿನ ಎಸಿ ಸ್ಟೆಲ್ಲಾ ವರ್ಗೀಸ್ ಅನ್ನೋದು ಪ್ರಶ್ನಾರ್ಥಕವಾಗಿದೆ. ಬೆಳ್ತಂಗಡಿ ತಹಶೀಲ್ದಾರ್ ಪೃಥ್ವಿ ಸಾನಿಕಂ ಸಹ ಸ್ಥಳದಲ್ಲಿ ಇರಲಿಲ್ಲ. ಹೀಗಾಗಿ ಇಂದು ಮತ್ತೊಮ್ಮೆ ಸ್ಥಳವನ್ನ ಮಹಜರು ಮಾಡುವಂತಹ ಕೆಲಸವನ್ನ ಎಸ್ಐಟಿ ತನಿಖಾ ತಂಡ ಮಾಡುತ್ತೆ. ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಎಸ್ಐಟಿಯಿಂದ ಎರಡನೇ ಬಾರಿ ಸ್ಥಳ ಮಹಜರು ಆಗಬಹುದು. ಎಸ್ ವೀಕ್ಷಕರೇ, ಧರ್ಮಸ್ಥಳ ಗ್ರಾಮದಲ್ಲಿ ಹಲವಾರು ಮೃತದೇಹಗಳನ್ನು ಹೂತು ಹಾಕಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಯಲ್ಲಿ ಹೊಸ ಬೆಳವಣಿಗೆಯೊಂದು ನಡೆದಿದೆ. ಶನಿವಾರ ನೇತ್ರಾವತಿ ಸ್ನಾನಘಟ್ಟದ ಪಕ್ಕದ ಅರಣ್ಯದಲ್ಲಿ ಸ್ಥಳ ಮಹಜರು ನಡೆಸಿರುವಂತಹ ವೇಳೆಯಲ್ಲಿ ಮೃತದೇಹಗಳ ಬಗ್ಗೆ ಮತ್ತಷ್ಟು ಕುರುಹುಗಳು ಲಭ್ಯವಾಗಿರುವಂತಹ ಸಂಶಯ ವ್ಯಕ್ತವಾಗಿದ್ದು, ಸೋಮವಾರ ಅಂದ್ರೆ ಇವತ್ತು ಪರಿಸರದಲ್ಲಿ ಮತ್ತೆ ಉತ್ಖನನ ಮಾಡುವಂತಹ ಸಾಧ್ಯತೆ ಇದೆ. ಶನಿವಾರ ಸಂಜೆಯ ವೇಳೆ ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೌಜನ್ಯ ಅವರ ಮಾವ ವಿಠಲ್ ಗೌಡ ಹಾಗೂ ಪ್ರದೀಪ್ ಗೌಡ ಎಂಬುವರನ್ನ ಎಸ್ಐಟಿ ತನಿಖಾ ತಂಡ ಬಂಗ್ಲೆಗುಡ್ಡಕ್ಕೆ ತೆಗೆದುಕೊಂಡು ಹೋಗಿ ಅವರನ್ನ ಕರೆದುಕೊಂಡು ಹೋಗಿ ಪರಿಶೀಲನೆಯನ್ನ ಕೂಡ ಮಾಡಿತ್ತು. ಈ ವೇಳೆ ಅಲ್ಲಿನ ಹಲವಾರು ವಸ್ತುಗಳನ್ನ ಶೇಖರಿಸಿ ಬಕೆಟ್ನಲ್ಲಿ ತಂದಿರುವುದು ತಿಳಿದಿದೆ. ಇಲ್ಲಿ ವಿಠಲ್ ಗೌಡ ತೋರಿಸಿದ ಜಾಗದಲ್ಲಿ ಯಾವುದು ಅವಶೇಷಗಳು ಲಭಿಸಿದೆಯೋ ಅಥವಾ ಮಣ್ಣಿನ ಮಾದರಿಯನ್ನ ತಂದಿದ್ದಾರೋ ಅನ್ನೋದು ಇದರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇನ್ನೂ ಕೂಡ ಸಿಕ್ಕಿಲ್ಲ. ಸಾಕ್ಷಿ ದೂರುದಾರನಾಗಿ ಬಂದಂತಹ ಚಿನ್ನಯ್ಯ ತಂದಿರುವಂತಹ ತಲೆಬುರುಡೆ ನೇತ್ರಾವತಿ ಸ್ನಾನಘಟ್ಟದ ಅರಣ್ಯದಿಂದಲೇ ಸಂಗ್ರಹಿಸಿದ್ದಾನೆ ಎನ್ನುವುದು ಸ್ಪಷ್ಟವಾಗಿದ್ದು, ಅದನ್ನ ಹೇಗೆ ತೆಗೆದಿದ್ದಾರೆ, ಯಾರು ತೆಗೆದಿದ್ದಾರೆ, ಅದಕ್ಕೆ ಸಹಕರಿಸಿದವರು ಯಾರು, ದೇಹದ ಉಳಿದ ಅಸ್ಥಿಗಳು ಎಲ್ಲಿದೆ ಎಂಬುದರ ಬಗ್ಗೆ ತನಿಖೆ ಮುಂದುವರಿತಾ ಇದೆ. ಬಂಗ್ಲೆಗುಡ್ಡ ಅರಣ್ಯದಲ್ಲಿ ಮತ್ತಷ್ಟು ಕಾರ್ಯಾಚರಣೆ ಇವತ್ತು ನಡೆಯುವಂತಹ ನಿರೀಕ್ಷೆ ಇದೆ. ಕಂದಾಯ ಇಲಾಖೆಯ ಅಧಿಕಾರಿಗಳು ಈ ಬಗ್ಗೆ ಮಾಹಿತಿಯನ್ನ ಕೂಡ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಬಂಗ್ಲೆಗುಡ್ಡ ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಹಾಗೂ ನೇತ್ರಾವತಿ ಸೇತುವೆಯ ಸಮೀಪ ಪೊಲೀಸರು ಕಾವಲನ್ನ ಹಾಕಿದ್ದಾರೆ. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನ ಹೂತ ಪ್ರಕರಣಗಳು ದೂರುದಾರ ಪ್ರಸ್ತುತ ಆರೋಪಿಯಾಗಿರುವಂತಹ ಮಾಸ್ಕ್ ಮ್ಯಾನ್ ಚೆನ್ನೈನ ಎಸ್ಐಟಿ ತನಿಖೆ ತಂಡ ಮುಗಿದಿದ್ದು ಶಿವಮೊಗ್ಗ ಜೈಲು ಪಾಲಾಗಿದ್ದಾನೆ. ಆತ ತಂದಿದ್ದಂತಹ ತಲೆಬುರುಡೆಯ ರಹಸ್ಯ ಭೇದಿಸಲಿಕ್ಕೆ ಎಸ್ಐಟಿ ತನಿಖಾ ತಂಡ ಶತಾಯಗತಾಯ ಪ್ರಯತ್ನವನ್ನ ಮಾಡ್ತಾ ಇದೆ. ಚೆನ್ನಯ್ಯ ನ್ಯಾಯಾಲಯದಲ್ಲಿ ಪ್ರದರ್ಶಿಸಿರುವಂತಹ ತಲೆಬುರುಡೆ ತಂದಿರುವುದು ಬಂಗ್ಲೆಗುಡ್ಡೆ ಅರಣ್ಯ ಪ್ರದೇಶದಿಂದ ಅನ್ನೋದು ತನಿಖೆಯಿಂದ ಸಾಬೀತಾಗಿದೆ. ಈ ಬಗ್ಗೆ ಇನ್ನಷ್ಟು ತನಿಖೆ ಮುಂದುವರಿಯಬೇಕಾಗಿದೆ. ಶನಿವಾರ ಸಂಜೆ ವಿಠಲ್ ಗೌಡ ಹಾಗೂ ಪ್ರದೀಪ್ ಗೌಡರನ್ನ ಈ ಒಂದು ಪ್ರದೇಶದಲ್ಲಿ ಕರೆದುಕೊಂಡು ಹೋಗಿ ಸ್ಥಳ ಮಹಜರನ್ನ ನಡೆಸಲಾಗಿದೆ. ಬಂಗ್ಲೆಗುಡ್ಡ ಪ್ರದೇಶದಲ್ಲಿ ಇದ್ದಂತಹ ತಲೆಬುರುಡೆಯನ್ನ ಮೊದಲಿಗೆ ವಿಠಲ್ ಗೌಡ ನೋಡಿರುವುದಾಗಿ ತಿಳಿದು ಬಂದಿದ್ದು, ಅದನ್ನ ನಿರಂತರ ತನಿಖೆಗೆ ಒಳಪಡಿಸಲಾಗಿದೆ. ಬಂಗ್ಲೆಗುಡ್ಡ ಪರಿಸರದಲ್ಲಿ ತಲೆಬುರುಡೆ ಕಂಡು ಬಂದ ಪ್ರದೇಶಗಳಲ್ಲಿ ಮಣ್ಣುಗಳನ್ನು ಸಂಗ್ರಹ ಮಾಡಲಾಗಿದ್ದು, ಹೆಚ್ಚಿನ ಪರೀಕ್ಷೆಗೆ FSLಗೆ ಕಳಿಸಲಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ಕಳೆದ 4 ದಿನಗಳಿಂದ ಗಿರೀಶ್ ಮಠಣ್ಣನವರ್, ಜಯಂತ್ ಟಿ ಹಾಗೂ 3 ದಿನಗಳಿಂದ ವಿಠಲ್ ಗೌಡ ಹಾಗೂ ಪ್ರದೀಪ್ ಗೌಡನ ವಿಚಾರಣೆಯನ್ನ ಎಸ್ಐಟಿ ತನಿಖಾ ತಂಡ ಮಾಡ್ತಾ ಇದೆ. ಪ್ರಕರಣದಲ್ಲಿ ಈ ಒಂದು 4 ಪಾತ್ರದ ಕುರಿತು ಅಗತ್ಯ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಾ ಇರುವಂತದ್ದು. ಶನಿವಾರ ತಡರಾತ್ರಿಯವರೆಗೂ ಕೂಡ ವಿಚಾರಣೆ ನಡೀತಾ ಇದ್ದು, ಭಾನುವಾರವೂ ಕೂಡ ಇದು ಮುಂದುವರೆದಿದೆ. ಹಾಗೆ ಇವತ್ತು ಕೂಡ ಮುಂದುವರಿಯುವಂತಹ ಸಾಧ್ಯತೆಗಳಿದೆ. ವಿಠಲ್ ಗೌಡ ಯಾರು ಎನ್ನುವಂತಹ ಪ್ರಶ್ನೆ ಸಾಕಷ್ಟು ಜನರಲ್ಲಿ ಇತ್ತು. ಈಗ ಕ್ಲಾರಿಟಿ ಕೊಟ್ಬಿಡ್ತೀನಿ. ವಿಠಲ್ ಗೌಡ ಸೌಜನ್ಯ ಮಾವ ಆಗಿದ್ದಾನೆ. ನೇತ್ರಾವತಿ ಸ್ನಾನಘಟ್ಟದ ಬಳಿ ಹಲವಾರು ವರ್ಷ ಹೋಟೆಲ್ ಉದ್ಯಮಿಯಾಗಿರ್ತಾನೆ. ಸೌಜನ್ಯ ಪ್ರಕರಣದ ಬಳಿಕ ಹೋಟೆಲ್ ಅನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಿದ್ದ. ನೇತ್ರಾವತಿಯಲ್ಲಿ ಹೋಟೆಲ್ ಇದ್ದಂತಹ ಸಂದರ್ಭದಲ್ಲಿ ಚೆನ್ನಯ್ಯ ಆಗಾಗ ಬರ್ತಿದ್ದನ್ನ ಆತ ನೋಡಿದ್ದ. ಆಗ ಅವನಿಗೆ ಉತ್ತಮ ಪರಿಚಯ ಕೂಡ ಆಗಿದ್ದ. 2014ರಲ್ಲಿ ಧರ್ಮಸ್ಥಳ ಬಿಟ್ಟಿದ್ದಂತಹ ಚೆನ್ನಯ್ಯನ ಬಗ್ಗೆ ವಿಠಲ್ ಗೌಡನಿಗೆ ಬಳಿಯೂ ಕೂಡ ಮಾಹಿತಿ ಇತ್ತು. ಅದರಂತೆ ಬುರುಡೆ ಗ್ಯಾಂಗ್ ಅವರು ಕೂಡ ಚೆನ್ನಯ್ಯನನ್ನ ಹುಡುಕಿ ಉಜಿರೆಯ ಹೋಟೆಲ್ಗೆ ಕರೆಸಿಕೊಂಡು ಹೋಗಿದ್ರು. ಅಲ್ಲಿ ಯೋಜನೆ ರೂಪಿಸಿ ಬುರುಡೆ ಪ್ರಕರಣ ಸೃಷ್ಟಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಬಳಿಕ ಚೆನ್ನಯ್ಯನ ಜೊತೆ ಗ್ಯಾಂಗ್ ನಿರಂತರ ಸಂಪರ್ಕದಲ್ಲಿ ಇತ್ತು ಅನ್ನೋದು ಸಾಬೀತಾಗಿದೆ. ಇದಾಗಿತ್ತು ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಅಂಡ್ ಕನ್ನಡ ಚಾನಲ್. ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.